ಚೀಟ್ ಕೊಟ್ಟುಬಿಡ್ತು ಸಿದ್ದರಾಮಯ್ಯನವ್ರಿಗೆ ಮೈಸೂರದ ಭೂಮಿ ಹಗರಣದಲ್ಲಿ. ಈಗ CBI ಮ್ಯಾಗ ವಿಶ್ವಾಸ ಇಟ್ಟು ನಾವು 185 ಕೋಟಿ ರೂಪಾಯಿ ತನಿಖೆಗೆ ಹಾಕ್ಸೀವಿ. ಈಗ ನಾನೇ ಮಾದೇವಪ್ಪನವ್ರಿಗೆ ಕೇಳಿದೆ, SC ಮಾದೇವಪ್ಪನವ್ರು ನಮ್ಮ ಸಮಾಜ ಕಲ್ಯಾಣ ಸಚಿವರಿಗೆ, ನೀವು 40,000 ಕೋಟಿ ರೂಪಾಯಿ ನೀವು ಒಪ್ಪುವರಿ, ನೀವು SC ST ಜನಾಂಗದ ಡೈವರ್ಟ್ ಮಾಡಿರಲ್ಲ ಅಂದಾಗಿ ದಲಿತರಿಗೆ ಎಲ್ಲಿ ನ್ಯಾಯ ಐತೆ, ಹಿಂದುಳಿದವ್ರಿಗೆ ಎಲ್ಲೈತಿ? ಸ್ವಂತ ಕುರುಬ ಸಮಾಜಕ್ಕೇ ಸಿದ್ದರಾಮಯ್ಯನವ್ರು ಏನು ಮಾಡ್ಯಾರ ಹೇಳ್ರಿ? ಈಗ ಅವ್ರಿಗೆ ಅಂದ್ರೆ 1,000 ಕೋಟಿ ಕೊಡ್ತೀನಿ, 10,000 ಕೋಟಿ ಕೊಡ್ತೀರಿ ಅಂತಾರೆ ಮುಸಲ್ಮಾನರಿಗೆ. ಹಾಗಾದ್ರೆ ನಮ್ಮ ಕುರುಬ ಸಮಾಜದವ್ರಿಗೆ ಒಂದೊಂದು ಕುರಿ ಕಾಯೋರಿಗೆ 1 ಲಕ್ಷ ರೂಪಾಯಿ ಕೊಟ್ರೆ ಅಥವಾ 5 ಲಕ್ಷ ರೂಪಾಯಿ ಕೊಟ್ರೆ ಅವ್ರು ಆರ್ಥಿಕವಾಗಿ ಅವರು ಶ್ರೀಮಂತರಾಗ್ತದ್ರಲ್ಲ. ಈ ಬಿಟ್ಟು ಎಲ್ಲನೂ ಮೈನಾರಿಟಿ, ಎಲ್ಲ ಮೈನಾರಿಟಿ ಅಂದ್ರೆ ಏನು, ಬರೀ ಅವರೇ ಎಲ್ಲ ಮನಿಗಳು ಅವರಿಗೆ ಎಲ್ಲ ಸ್ಕೀಮು. ಅವ್ರಿಗೆ ನೋಡ್ರಿ, ಅವರು ವಿದೇಶಕ್ಕೆ ಶಿಕ್ಷಣ ಕಲೀಲಕ್ಕೆ ಹೋಗ್ತಿದ್ರೆ 25 ಲಕ್ಷ ರೂಪಾಯಿ ಕೊಡ್ತಾರೆ. ಯಾರಪ್ಪನ ದುಡ್ಡಿದು? ಅಂದರೆ ಹಿಂದುಳಿದವ್ರಿಗಿಲ್ಲ, ದಲಿತರಿಗಿಲ್ಲ, ಪರಿಶಿಷ್ಟ ಪಂಗಡದ ಜನಾಂಗಕ್ಕಿಲ್ಲ. ಇವ್ರ ಮಕ್ಕಳು ಶಿಕ್ಷಣ ವಿದೇಶಕ್ಕೆ ಹೋದ್ರೆ ಇಲ್ಲ. ಆದ್ರೆ ಅವ್ರು ಹೋದ್ರೆ ಅವ್ರ ಮಸೂತಿಗಳಿಗೆ ಕಂಪೌಂಡ್ ಕಟ್ಲಿಕ್ಕೆ 100 ಕೋಟಿ ರೂಪಾಯಿ ಇಟ್ಟಿದ್ರು ಬಜೆಟ್ನಾಗ. ಈ ರೀತಿ ಒಂದೇ ಕೋಮನ್ನು ಸಿದ್ದರಾಮಯ್ಯನವರು ಖುಷಿ ಪಡಿಸ್ತಾ ಇದ್ದಾರೆ. ಆದ್ರೆ ಒಂದು ತಿಳ್ಕೊಬೇಕು, ಇಡೀ ಹಿಂದೂ ಸಮಾಜಕ್ಕೆ ಜಾಗೃತ ಆಗಿದೆ, ಗೊತ್ತಾಗಿದೆ. 100ಕ್ಕೆ 100 ಎಲ್ಲ ಸಮಸ್ತ ಹಿಂದೂ ಸಮಾಜ, ದಲಿತ ಸಮಾಜ ಸಹಿತ ಜಾಗೃತ ಆಗಿದೆ. ಮೊದಲನೇ ದಲಿತ ಸಮುದಾಯನೇ ಅಂಬೇಡ್ಕರ್ ಅವರು ಅವಾಗ ಹೇಳ್ಯಾರ, ಯಾವ ಕಾಲಕ್ಕೂ ನೀವು ಕಾಂಗ್ರೆಸ್ ಅಂದರೆ ಒಂದು ಬೆಂಕಿ ಇರುವಂಥ ಮನೆ, ಹೊತ್ತಿ ಇರುವಂಥ ಮನೆ, ನಾನು ದಲಿತರಿಗೆ ನಾ ಕರೆ ಕೊಡ್ತೀನಿ, ಯಾರೂ ಕಾಂಗ್ರೆಸ್ಗೆ ಹೋಗ್ಬಾರ್ದು ಅವಾಗ ಹೇಳ್ಯಾರ. ಯಾರು? ಅಂಬೇಡ್ಕರ್. ಮತ್ತು ಅಂಬೇಡ್ಕರ್ ಇನ್ನೊಂದು ಮಾತು ಹೇಳ್ಯಾರ, ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅನ್ನೋಂಥದ್ರಲ್ಲಿ ಅವರೊಂದು ಸ್ವಂತ ಬುಕ್ಕ ಬರ್ದಾರ. ಈ ದೇಶ ಶಾಂತಿಯಿಂದ ಇರಬೇಕಾದ್ರೆ ಭಾರತದಲ್ಲಿರೋ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವ ದಲಿತರು ಹಿಂದೂಗಳು ಭಾರತಕ್ಕೆ ಬರಬೇಕು. ಇದು ಅಂಬೇಡ್ಕರ್ ಅವರು 44ರಾಗ ಒಂದು ಪುಸ್ತಕ ಬರ್ದಾರ, ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್ ಅಂತಾರೆ. ಭಾರತದ ವಿಭಜನೆ ಅಥವಾ ಪಾಕಿಸ್ತಾನ ಅಂತ ಒಂದು ಸ್ವತಃ ಅಂಬೇಡ್ಕರ್ ಬರೆದಿದ್ರಾಗ ಅವ್ರು ಹೇಳ್ತಾರೆ. ಇದು ಎಲ್ಲ ಇದ್ದರೂ ಇವತ್ತು ಅಂಬೇಡ್ಕರ್ ಅವ್ರದ್ದು, ಇವತ್ತು ಬಾಬು ಜಗಜೀವನ್ ರಾಮ್ರದ್ದು, ನಮ್ಮ ಶರಣಗೌಡ ಕಂದಕೂರವ್ರು ಬಂದ ಮೇಲೆ ಇಲ್ಲಿ ಮೂರ್ತಿ ಕೊಡ್ತು. ಇಲ್ಲಿ ಯಾರಿದ್ರು ಹಿಂದಕ್ಕೆ MLA? ಯಾಕೆ ಅಂಬೇಡ್ಕರ್ ಅವ್ರದ್ದು ಇವತ್ತು ನಮ್ಮ ಬಾಬು ಜಗಜೀವನ್ ರಾಮ್ ಮೂರ್ತಿ ಕೊಡಲಿಲ್ಲ? ಶರಣಗೌಡ ಕಂದಕೂರು ತಂದೆ ಬರಬೇಕಾದ ಅದು ಭೂಮಿ ಪೂಜೆ ಮಾಡಲಿಕ್ಕೆ. ಶರಣಗೌಡ ಬಂದ ಮ್ಯಾಗ ಅಂಬೇಡ್ಕರ್ ಅವ್ರ ಮೂರ್ತಿ, ಅಂದರೆ ಅಂಬೇಡ್ಕರ್ ಅವರು ಕೊನೆ ಉಸಿರಿಳದಂಥ ಮನೆ ಸಹಿತ ಉದ್ಧಾರ ಮಾಡಿದ್ದಿಲ್ಲ. ನರೇಂದ್ರ ಮೋದಿಯವರು ಬಂದ ಮೇಲೆ ಸುಮಾರು 1000 ಕೋಟಿ ರೂಪಾಯಿ ಖರ್ಚು ಮಾಡಿ ಅವ್ರು ಲಂಡನ್ದಲ್ಲಿ ಕಲ್ತಂಥ ಮನೆ, ಯಾವ ರೂಮ್ನಾಗ ಇದ್ರಲ್ಲ ಆ ರೂಮು. ನಾ ದಿಲ್ಲಿ ಒಳಗೆ ಹೋಗಿದ್ದೆ, ಅಂಬೇಡ್ಕರ್ ಅವರು ಏನು ಅಲ್ಲಿ ಅವ್ರ ಕೊನೆಗೆ ಉಸಿರು ಹೇಳಿದ್ರಲ್ಲ, ಮಂತ್ರಿ ಇದ್ರಲ್ಲ, ಅಂಬೇಡ್ಕರ್ ಅವ್ರ ಮನೆಗೆ ಹೋಗಿದ್ದೆ ನಾನು ನೋಡಲಿಕ್ಕೆ. ಇವತ್ತು ನರೇಂದ್ರ ಮೋದಿಯವರು ಇಡೀ ಅಂಬೇಡ್ಕರ್ ಅವರ ಹುಟ್ಟಿನಿಂದ ಅಂತ್ಯದವರೆಗೆ ಎಲ್ಲ ನಮ್ಗೆ ಅಲ್ಲಿ ಚಿತ್ರಗಳು, ಅವರ ಜೀವನ, ಎದಕ್ಕೆ ಹೋರಾಟ ಮಾಡಿದ್ರು, ನದಿ ನೀರಿನ ಸಲುವಾಗಿ ಹೋರಾಟ ಮಾಡಿದ್ರು, ಅಸ್ಪೃಶ್ಯರಿಗೆ ನೀರು ತೊಗೊಳಕ್ಕೆ ಇದು ಇರಲಿಲ್ಲ. ಅಂದ್ರೆ ಅಂಬೇಡ್ಕರ್ ಬಗ್ಗೆ ನಿಜವಾಗಿ ಕಳ್ಕಳಿದ್ದಂಥವ್ರು ನರೇಂದ್ರ ಮೋದಿ, ವಾಜಪೇಯಿ ಅವ್ರು ಅಂಥವ್ರೆ. ಕಾಂಗ್ರೆಸ್ನವ್ರು ಭಾರತ ರತ್ನ ಕೊಡಲಿಲ್ಲ ಅಂಬೇಡ್ಕರ್ ಅವ್ರಿಗೆ, ಅದು ಕೊಟ್ಟಿದ್ದು ಮೊರಾರ್ಜಿ ಭಾಯ್ ದೇಸಾಯಿ ಸರ್ಕಾರ ಇದ್ದಾಗ, ವಾಜಪೇಯಿ ಅದ್ವಾನಿ ಇದ್ದಾಗ. ಅಂಬೇಡ್ಕರ್ ಅವ್ರಿಗೆ ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಫೋಟೋ ಇರಲಿಲ್ಲ. ನಾನೇ MP ಇದ್ದೆ, ಅವಾಗನೇ ಅಂಬೇಡ್ಕರ್ ಅವ್ರ ಫೋಟೋ, ವೀರ್ ಸಾವರ್ಕರ್ ಫೋಟೋ ಬಂದಿದ್ದು ನಮ್ಮ ಸರ್ಕಾರಗಳು ಬಂದಾಗ. ಕಾಂಗ್ರೆಸ್ಸೇತರ ಸರ್ಕಾರ ಯಾವಾಗ ಅವು ಬಂದವಲ್ಲ ಅಂಬೇಡ್ಕರ್ ಗೌರವಿಸ್ತದೆ. ಮುಂದೆ ಭಾರತ ರತ್ನ ಕೊಟ್ಟವರು ಅಂತ್ಯಕ್ರಿಯೆಗೆ ಒಂದು 100 ಫೀಟ್ ಜಾಗ ಕೊಡಲಿಲ್ಲ ಅಂಬೇಡ್ಕರ್ ಅವ್ರಿಗೆ. ಇವತ್ತು ಅಂಬೇಡ್ಕರ್ ಬಗ್ಗೆ ಕಥೆ ಹೇಳ್ತಾರಲ್ಲ ಇವರು. ದಿಲ್ಲಿ ಒಳಗೆ ಯಾಕೆ ಕೊಡಲಿಲ್ಲಪ್ಪ? ಅವ್ನು ನೆಹರೂಗೆ 300 ಎಕರೆ ಕೊಟ್ರಿ, ಇಂದಿರಾ ಗಾಂಧಿಗೆ ಕೊಟ್ರಿ, ಸಂಜಯ್ ಗಾಂಧಿಗೆ ಕೊಟ್ರಿ, ಅಲ್ಲಿದಿಂದ ರಾಜೀವ್ ಗಾಂಧಿಗೆ ಕೊಟ್ರಿ. ಸಾವಿರಾರು ಎಕರೆ ಇವತ್ತು ನೀವು ಗಾಂಧಿಗೆ, ಅವನಿಗೂ, ಇವರೆಲ್ಲರೂ ಭೂಮಿ. ಪುಣ್ಯಾತ್ಮ ಅಂಬೇಡ್ಕರ್ ಅವ್ರಿಗೆ ಮುಂಬೈಗೆ ತಂದು ಅವ್ರ ಅಂತ್ಯಕ್ರಿಯೆ ಮಾಡ್ಬೇಕಾದ್ರೆ ಎಲ್ಲಿ ಚೌಪಾಟಿ ಒಳಗೆ ಒಂದು ಸಮುದ್ರ ದಂಡಿ ಒಳಗೆ ಅವ್ರ ಅಂತ್ಯಕ್ರಿಯೆ ಆಯಿತು. ಯಾಕೆ ಮಾಡಲಿಲ್ಲ ಇವರು ಕಾಂಗ್ರೆಸ್ನವ್ರು? ಅವ್ರಿಗೆ ಯಾಕೆ ಒಂದು 10 ಎಕರೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂಬೇಡ್ಕರ್? ಈ ದೇಶದ ಸಂವಿಧಾನ ಬರೋ ಅಂದ್ರೆ ಜನರಿನಿಂದ ಇದನ್ನು ಮುಚ್ಚಿಟ್ಟಿದ್ರು. ಈಗ ಜನರಿಗೆ ಗೊತ್ತಾಗ್ತಾಯಿದೆ ಅಂಬೇಡ್ಕರ್ ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟಾರ ಅವರು. ಇವ್ರು ರಾಜೀನಾಮೆ ತೊಗೊಂಡ್ರು. ಇದೇ ನೆಹರು ಇವರು ಮಹಿಳೆಯರಿಗೂ ಸಮಾನ ಸ್ಥಾನ ಸಿಗಬೇಕು ಅನ್ನೋಂಥ ಒಂದು ಅಮೆಂಡ್ಮೆಂಟ್ ತಂದಾಗ ಅಂಬೇಡ್ಕರ್ ಅವರು ಅದನ್ನು ಲೋಕಸಭೆಗೆ ತರೋದಕ್ಕೆ ವಿರೋಧ ಮಾಡಿದಂಥ ನೆಹರು. ಕಾಶ್ಮೀರ 370 ಕೊಡೋದ್ರಾಗ ನಮ್ಮ ಅಂಬೇಡ್ಕರ್ ಅವರು ವಿರೋಧ ಮಾಡಿದ್ರು.
ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ ದಲಿತರ ಬಗ್ಗೆನೂ ಇವ್ರ ಕಾಳಜಿ ಇಲ್ಲ, ಹಿಂದುಳಿದವ್ರ ಬಗ್ಗೆ ಇವ್ರ ಕಾಳಜಿ ಬರೀ ಸಾಬರದೈತಿ. ಇದು ಸಾಬರ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಲ್ಲ. ಅದು ಭಾಳ ದಿವಸ ಇದು ಅಲ್ಲ ಸರ್.